गोली तो वो कह रहे हैं चली है। कहाँ चली है गोली? AK-47 तो आपको इसलिए ये बात को मैं फिर दोहराता हूं ताकि आपके दिमाग में, लोगों के जहन में ये अच्छी तरह से बैठ जाए। एक आदमी का मौत नहीं हुआ, एक आदमी का हड्डी नहीं टूटा, एक भी प्रोटेस्टर सीरियस इंजरी के साथ में अस्पताल में नहीं है। इतना बड़ा आंदोलन हजारों में आए और छात्रों के आड़ में कितने क्रिमिनल्स आए और आधे से ज्यादा लोग, चाहे वो आम आदमी का पार्टी हो, चाहे दफली बजाने वाले लोग हो, चाहे वो भीम आर्मी के हो या वो समाजवादी के हो, कितने लोग आकर के उकसा करके वो लोगों को वायलेंस करने के लिए उकसाया, फिर भी एक मौत नहीं हुआ। ये आंदोलन अगर कांग्रेस के जमाने में होते और कई हुए हैं, हजारों लोग मारे गए, तो इसमें तो आप तारीफ करना चाहिए दिल्ली पुलिस को और प्रशासन को कि इतना बड़ा आंदोलन को एक भी मौत छोड़िए, सीरियस इंजरी तक नहीं होने दिया। और यहां गोली चलने का बात करते रहते हैं। अरे गोली चल के हजारों तो कांग्रेस के समय में मरे हैं। तारीफ करना चाहिए दिल्ली प्रशासन का कि प्रोटेस्ट करते समय एक भी डंडा तक नहीं चला, लेकिन लास्ट में जब वो पार्लियामेंट की तरफ मार्च करने लग गया जबरदस्ती, तभी उनको रोका गया है। मौत नहीं हुआ ना, तो तारीफ करना चाहिए कि नहीं करना चाहिए पुलिस को? पुलिस भी अपने सुरक्षा के लिए है। इतना शांतिपूर्वक पुलिस ने सारा मेंटेनेंस किया और पुलिस को ही गाली दे रहे हैं, ये तो ठीक नहीं है। ಆತ್ಮೀಯ ಯಚ್ 16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತರ. ಆತ್ಮೀಯರೇ, झूठ बोलो झूठ बोलो झूठ बोलो ಮೊನ್ನೆ ಸುಳ್ಳು ಹೇಳೋದನ್ನ ಮೋದಿಯವರು ಅಂದ್ಕೊಂಡಂಗ ಇವತ್ತು ನೋಡ್ರಿ, ನಮ್ಮ ಕಿರಣ್ ರಿಜಿಜು ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರು ಏನಾಗಿ ಎಂಟ್ರಿ ಕೊಡ್ತಾ ಮಾತಾಡ್ತಾರ. ಏನಿಲ್ಲ, ಮೊನ್ನೆ ಜಂತ್ರ ಮಂತ್ರದಾಗಿದ್ರಾಗ ಏನು ಯಾರ್ದು ಕಾಲು ಮುರಿದಿಲ್ಲ, ಕೈ ಮುರಿದಿಲ್ಲ, ಯಾರ ಜೀವ ಹೋಗಿಲ್ಲ, ಅಂಥದ್ದು ಏನಲ್ಲ, ಅದು ಅಂಥದ್ದು ಏನೂ ಆಗಿಲ್ಲ. ಸುಮ್ಮನೆ ದೊಡ್ಡದು ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವರು. ಒಂದೇ ಕಾಂಗ್ರೆಸ್ ಸರ್ಕಾರ ಇದ್ರೆ ಹಿಡಿದು ಸಾವಿರಾರು ಮಂದಿ ಸಾಯ್ತಿದ್ರು ಅನ್ನೋಂಗೆ ಮಾತಾಡಿದ್ದಾರೆ. ಏನು ನ್ಯಾಯ ಕೊಟ್ಟಂತ ಒಂದು ಸಂದರ್ಶನದಲ್ಲಿ. ಹೌದಾ, ನಿಜಾನ ಇದು? ಇರಲಿ, ಅವ್ರಿಗೆ ನಿಜ ಇರ್ಬೋದು, ನಮ್ಮ ಕಿರಣ್ ರಿಜಿಜು ಅವರಿಗೆ. ಯಾಕಂದರೆ ಈ ದೇಶದ ಅತ್ಯಂತ ಪ್ರಮುಖ ಮಿನಿಸ್ಟರ್ಗಳಲ್ಲಿ ಅವರು ಒಬ್ಬರು. ಓಪನ್ ಆಗಿ ಸುಳ್ಳು ಹೇಳ್ತಾ ಇದ್ದಾರೆ. ಈಗಾಗಲೇ ರಾಹುಲ್ ಗಾಂಧಿಯವರು ಆ ಜಂತರ ಮಂತ್ರದಲ್ಲೇ ಹೊಡೆತಂಥ ಮಕ್ಕಳ, ಬಡಿಯಿಂದ ಬಡಿದಂಥ ಮಕ್ಕಳದು, ಈ ಬುಲೆಟ್ ಪ್ಯಾಲೆಟ್ಗಳ ನೆಟ್ಟಂಥ ಮಕ್ಕಳು, ಕಣ್ಣಿಗೆ ಪೆಟ್ಟಂಥ ಮಕ್ಕಳನ್ನು ಸಾರ್ವಜನಿಕವಾಗಿ ತೋರಿಸಿದ್ದಾರೆ, ನೋಡಿದ್ದಾರೆ, ಜನ ನೋಡಿದ, ಇಡೀ ದೇಶ ನೋಡಿದ. ಇವತ್ತು ಸಹ ಜನಜೀವಿಗಳು ಅಥವಾ CJPಗಳು ಇವತ್ತು ಸಹಿತ ಅದನ್ನು ಮತ್ತೊಮ್ಮೆ ಸ್ಟಾರ್ಟ್ ಮಾಡುವ ಲೆಕ್ಕದಲ್ಲಿದ್ದಾರೆ, ಮುಂದುವರಿ ಲೆಕ್ಕದಲ್ಲಿದ್ದಾರೆ. ಈಗಾಗಲೇ ಸಾರ್ವಜನಿಕವಾಗಿ ಬಂದು ನಾನು ಮಾಡಿದ್ದೀನಪ್ಪ ಅಂತ ಶಾರ್ ಒಪ್ಪಬೇಕಾಯಿತು, ಒಪ್ಕೊಂಡಿಲ್ಲ. ಈ ಮಾತನ್ನು ಕಿರಣ್ ರಿಜಿಜು ಅವರು ಹೇಳೋಕ್ಕಿಂತಲೂ ಶಾರ್ ಅವ್ರು ಬಂದು ಯಾವ ತಾರೀಕಿಂದ ಸ್ಟಾರ್ಟ್ ಆಯ್ತು ಅಂದಿಂದ ಬಂದ ಇವರಿದ್ದಂಥವರು ಒಪ್ಕೋಬೇಕಾಗಿತ್ತು, ಹೇಳಬೇಕಾಗಿತ್ತು. ಇಲ್ಲ, ಅದಾಗಿಲ್ಲ, ಅಂಥ ಘಟನೆ ನಡೆದಿಲ್ಲ ಅಂತ ಹೇಳಬೇಕಾಗಿತ್ತು. ಶಾರ್ ಅವರು ಯಾಕೆ ಹೇಳಿಲ್ಲ? ಈಗ ರಿಜಿಜು ಅವರು ಹೇಳ್ತಾ ಇದ್ದಾರೆ. ಅಲ್ಲ, ಇಡೀ ದೇಶ ನೋಡೋದು, ಅದನ್ನು ದೇಶ ಗಮನಿಸೋದ. ಹೀಗಾಗಿ ಇವತ್ತು ರಾಮ ಮಂದಿರ ದುಡ್ಡು ಕದ್ದಿದ್ದಾಗಿರ್ಬೋದು, ಇವತ್ತು ಅವ್ರು ಚಂಪತರಾಯಿಗೆ SIT ಕ್ಲೀನ್ ಚಿಟ್ ಕೊಟ್ಟದೆ. ಇವತ್ತು ನೋಡಿದ್ದೀನಿ ನಾನು. ಆಗ ಅದೇ ಹಂಗೆ ಕ್ಲೀನ್ ಚಿಟ್ ಕೊಡ್ತದೆ SIT. ಯಾಕೆಂತಂದರೆ ಅದರ ಮೇನ್ ರೂವಾರಿನ ಅವರು ಸಾಕಷ್ಟು ದುಡ್ಡು ಹರಿದಾಡಿದಂಥ ಆರೋಪಗಳಿದ್ದ ಅವ್ರ ಮೇಲೆ. ಸಪ್ರೇಟ್ ಆದಂಥ CBI ಅಂದರೂ ಅದು ಅಲ್ಲಿಗೆ ಸಾಧ್ಯ ಇಲ್ಲ. ನ್ಯಾಯದ್ದು ಅಥವಾ JPCನೋ, ಜಾಯಿಂಟ್ ಪಾರ್ಲಿಮೆಂಟ್ ಕಮಿಷನೋ, ಇವು ಯಾವುದ್ರ ಮೂಲಕ ಅಲ್ಲಿ ಎನ್ಕ್ವೈರಿ ಮಾಡಿಸ್ಬೇಕಾಯ್ತು. ಹೋಗಿ ಅಟ್ಲೀಸ್ಟ್ ನ್ಯಾಯದ ಮೂಲಕ ಮಾಡಿಸ್ಬೇಕಾಯ್ತು. ಅದ್ಯಾವುದೂ ಆಗಲಿಲ್ಲ. ಇವತ್ತು ಇವೆಲ್ಲ ಗಮನಿಸಿದಾಗ ರಾಮ ಮಂದಿರದ ಹಣ ಕದ್ದಿದ್ದಾಗಿರ್ಬೋದು, ಈ ಓಪನ್ ಆಗಿ ಜಂತರ ಮಂತ್ರದಲ್ಲಿ ಇಡೀ ದೇಶ ನೋಡಿದ. ಅದಕ್ಕೆ ಉತ್ತರ ಕೊಡಲಿಕ್ಕೆ ಕೊನೆಯವರೆಗೂ ಶಾರ್ ಅವರು 20ರಿಂದ 13ನೇ ತಾರೀಕುವರೆಗೆ ನಡೆದಂಥ ಘಟನೆಗಳು. ಅಲ್ಲಿ ಪಾರ್ಲಿಮೆಂಟಿಗೆ ಬರ್ತಾಯಿದ್ರು, ಸದನಕ್ಕೆ ಬರ್ತಾಯಿದ್ರು ನಮ್ಮ ಮೋದಿ ಮತ್ತು ಶಾರ್ ಅವರು. ಆದರೆ ಪಾರ್ಲಿಮೆಂಟ್ ಒಳಗೆ ಬಂದ ಉತ್ತರ ಕೊಡಲಿಲ್ಲ. ಯಾಕೆ? ಒಂದು ವೇಳೆ ಇವರು ಹೇಳೋದ, ಕಿರಣ್ ರಿಜಿಜು ಅವರು ಹೇಳೋದು ಸತ್ಯ ಆಗಿದ್ರೆ ಹೇಳಬೇಕಾಗಿತ್ತಲ್ಲ ಬಂದ. ಈ ರೀತಿಯಾಗಿ ಓಪನ್ ಸುಳ್ಳು. ನೋಡ್ರಿ, ಕಳೆದ 12 ವರ್ಷಗಳ ಒಂದು ಇತಿಹಾಸ ತೆಗೆದು ನೋಡ್ರಿ ಮೋದಿಯವರು. ಮೊದಲೇ ಸುಳ್ಳು ಶುರುವಾಗಿ ಬಿಡ್ತದೆ. ಅಭಿವೃದ್ಧಿಗೆ ಆಸ್ಪದ ಕೊಡ್ರಿ, ನಾವು ಮಾಡ್ತೇನೆ ಅಭಿವೃದ್ಧಿ, ಬರೀ 60 ತಿಂಗಳು ಕೊಡ್ರಿ, 60 ದಿವಸ ಕೊಡ್ರಿ, ಹಿಂಗೆಲ್ಲ ಮಾತಾಡಿದರು.
ಈ ದೇಶವನ್ನು ಉನ್ನತ ಸ್ಥಿತಿ ತಂದು ನಿಲ್ಲಿಸ್ತಂತ ಹೇಳಿದರು. ಈ ದೇಶದಲ್ಲಿ 35-40 ರೂಪಾಯಿಗೆ ಲೀಟರ್ ಪೆಟ್ರೋಲ್ ತಂದು ನಿಲ್ಲಿಸ್ತೀನಿ ಅಂತ ಹೇಳಿದರು. ಈ ದೇಶದ ಸಾಲದ ಅವತ್ತು 50 ಲಕ್ಷ ಕೋಟಿ ರೂಪಾಯಿನೋ ಸಾಲ ಇತ್ತು ಅವತ್ತು. ಅದನ್ನು 20-30 ಲಕ್ಷ ತಂದು ನಿಲ್ಲಿಸ್ತೀನಿ ಅಂತ ಹೇಳಿದರು. ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳು ಸೃಷ್ಟಿ ಮಾಡ್ತಾನೆ ಅಂತ ಹೇಳಿದರು. ಅಷ್ಟಲ್ಲ, ಪ್ರತಿ ಬಡವನ ಖಾತೆಗೆ 15 ಲಕ್ಷ ಹಾಕ್ತಾನೆ ಅಂತ ಹೇಳಿದರು. ಇನ್ನೂ ಎಷ್ಟು ಆಶ್ವಾಸನೆಗಳು. ಡಿಮಾನಿಟೈಸೇಷನ್ ಮಾಡಿದರು, ನೋಟ್ ಅಮಾನ್ಯೀಕರಣ ಮಾಡಿದರು. ಇದರಿಂದಾಗಿ ಈ ದೇಶದ ಭಯೋತ್ಪಾದನೆ ಹೋಗ್ತದೆ ಅಂತ ಹೇಳಿದರು. ಇಲ್ಲೇ ಕಾಳೆ ನೋಟ್ ಹೊರಗೆ ಬರ್ತದೆ ಅಂತ ಹೇಳಿದರು. ಏನೆಲ್ಲ ಮಾಡೋದನ್ನು ಸಡನ್ನಾಗಿ ಆ ನೋಟ್ ಬಂದಿ ಮಾಡಿ, ಡಿಮಾನಿಟೈಸೇಷನ್ ಮಾಡಿ ಇಡೀ ದೇಶದ 500,000 ರೂಪಾಯಿಗಳನ್ನು ಹಳ ಹಿಡಿಸಿಬಿಟ್ರು. ಇದೇ ಸಂದರ್ಭದಲ್ಲಿ ತಮ್ಮ ವಿರೋಧ ಪಕ್ಷಗಳ ಆರ್ಥಿಕ ಬೆನ್ನೆಲುಬನ್ನು ಮುರಿದುಬಿಟ್ರು. ತಮ್ಮ ವಿರೋಧ ಪಕ್ಷಗಳ ಆರ್ಥಿಕ ಬೆನ್ನೆಲುಬು ಮುರಿಸುವಾಗ ನಮಗೆಲ್ಲ ಏನೇನೋ ಹೇಳಿದರು. ನಿಮಗೆ ಇಲ್ಲಿಯ ಈ ಭ್ರಷ್ಟಾಚಾರ ಹೊರಗೆ ಹಾಕ್ತೀನಿ, ದುಡ್ಡು ಹೊರಗೆ ಬರ್ತದೆ, ಕಪ್ಪನ ಹೊರಗೆ ಬರ್ತದೆ ಅಂತ ಏನೇನೋ ಹೇಳಿದ್ರು. ಏನೂ ಆಗಲಿಲ್ಲ. ಇವೆಲ್ಲವೂ ಮತ್ತು ಅದರಲ್ಲಿ ಘೋಷಣೆ ಅಂತ ಸಾಕಷ್ಟು ಘೋಷಣೆಗಳು, 100 ಯೋಜನೆಗಳು ಘೋಷಣೆ ಮಾಡೋದು, ಪ್ರಚಾರ ತೊಗೊಳ್ಳೋದು. ಉಳಿದವ್ರು ಯಾರು ಅದರಲ್ಲಿ ಕೇವಲ ಮೋದಿಯವರ ಫೋಟೋಗಳು ಮಾತ್ರ ಎಲ್ಲ ಆದೇಶಗಳು. ಒಂದು ರೈಲ್ವೆ ಹಳಿ ಹಾಕಿದ್ದಾಗಿರ್ಬೋದು, ಒಂದು ರೈಲ್ವೆ ಬಿಡುಗಡೆ ಆಗಿರ್ಬೋದು, ಸೇತುವೆ ಕಟ್ಟಿದ್ದಾಗಿರ್ಬೋದು, ಎಷ್ಟು ಕೆಲಸಗಳಾಗಿದ್ದಾವೆ ಎಲ್ಲನೂ ತಮ್ಮದು ಫೋಟೋ ಹಾಕ್ಕೊಳ್ಳಿ, ಇಲ್ಲಂತಲ್ಲ. ಅಭಿವೃದ್ಧಿ ಆಗಬೇಕಲ್ಲ, ಹೋಗ್ರಿ. ಪ್ರತಿಯೊಂದು ಸಂಸದೀಯ ಅಂದರೆ ನಮ್ಮ MP ಗಳ ಕ್ಷೇತ್ರಗಳಿಗೆ ಒಂದು ಆದರ್ಶ ಗ್ರಾಮ ನೇಮ ಸಗಸ್ತೀನಿ ಅಂತ ಹೇಳಿದರು. ಆಯಿತಾ? ಸ್ಮಾರ್ಟ್ ಸಿಟಿ ಬಗ್ಗೆ ಸಾಕಷ್ಟು ಮಾತಾಡಿದ್ರು, ಇನ್ನೂ ಮಾತಾಡ್ತಾ ಇದ್ದಾರೆ. ಸ್ಮಾರ್ಟ್ ಸಿಟಿ ಎಷ್ಟಾದರೂ ಸ್ಮಾರ್ಟ್ ಸಿಟಿಗಳು ಇಂದೂರದಲ್ಲಿ ಹೊಲಸು ನೀರು ಬರ್ತಾ ಇದೆ ಅನ್ನೋದು ರಿಪೋರ್ಟ್ ಬಂದಿತ್ತು ಮೊನ್ನೆ. ಅತ್ಯಂತ ಸ್ವಚ್ಛ ಇಂದೂರು, ಇಡೀ ಭಾರತದಲ್ಲೇ ಸ್ವಚ್ಛ ಇಂದೂರು, ಅದರಲ್ಲೂ ಮುಖ್ಯವಾಗಿ ಸ್ಮಾರ್ಟ್ ಸಿಟಿ ಅಂತ ಹೆಸರು ಕರೆಸ್ಕೊಂಡಿತ್ತು ಫಸ್ಟ್ ಅಂತ. ಇವೆಲ್ಲನೂ ಗಮನಿಸಿದಾಗ ಏನು ಮಾಡಿದ್ರಪ್ಪ ನಮ್ಮ ಮೋದಿಯವರು. ಹೀಗಾಗಿ ಜನ ಇವತ್ತಿವ್ರು ನಂಬುದು ಬಿಟ್ಟಿದ್ದಾರೆ. ರೈತರಿಗೆ ನಾನು ಡಬಲ್ ಇನ್ಕಮ್ ಮಾಡ್ತಂತ 2022 ಒಳಗನ, ಇವತ್ತು 26 ಡಬಲ್ ಆಯ್ತಾ ರೈತರಿಗೆ ಇನ್ಕಮ್ಮ. ರೈತಗೆ ಮಾರುಕಟ್ಟೆ ಸಿಗ್ತಾ, ಪ್ರತಿ ರೈತ ಹೊಲಕ್ಕೆ ನೀರಾವರಿ ಬಂದ ನೀರು ಹಚ್ಚುತ್ತಾ. ಎಷ್ಟು ಇವೆಲ್ಲ. ಮತ್ತು ಇಲ್ಲಿದ್ದಂಥ ಇಂಡಸ್ಟ್ರಿಗಳೆಲ್ಲ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಎಲ್ಲರೂ ಇವತ್ತು ಬಂದಾಗೋಗ್ಬಿಟ್ಟಿದ್ದಾವೆ. ಇವತ್ತು ಅದರಲ್ಲೂ PSUಗಳು, ಪಬ್ಲಿಕ್ ಸೆಕ್ಟರ್ ಇದ್ದಂಥ ಯೂನಿಟ್ಗಳನ್ನೆಲ್ಲ ಅದಾನಿ ಅಂಬಾನಿಗಳಿಗೆ ಹಂಚಿ ಮುಗಿಸಿಬಿಟ್ರು. ಬ್ಯಾಂಕಿಂಗ್ ಸೆಕ್ಟರ್ ಇವತ್ತು ದಿವಾಳಿ ಹೋಗಿಬಿಟ್ಟದ. ಸಾಲದ ರಿಟರ್ನ್ ಅಪ್ ಮಾಡೋದು. ರಿಟರ್ನ್ ಅಪ್ ಮಾಡೋದ್ರೆ ಆ ಪೇಜ್ ಹರಿದು ಹೋಗೋದು ಬಿಟ್ಬಿಡು ಸಾಲ ತೊಗೊಂಡವ್ರು. ಅನೇಕ ಸಾಲ ಮನ್ನಾ ಅನ್ನೋಕ್ಕಿಂತಲೂ ಇದು ಹೊಸ ರೀತಿಯ ಒಂದು ಡೆವಲಪ್ಮೆಂಟ್. RBIಗಳ ನೋಟ್ ಮುದ್ರಣೆ ಮಾಡಿಸೋದು, ಹಾಕೊಳ್ಳೋದು, ಹಂಚೋದು. ಮುದ್ರಾ ಯೋಜನೆಯ 80 ಲಕ್ಷ ಕೋಟಿ ರೂಪಾಯಿ ಮುದ್ರಾ ಯೋಜನೆ ಸಾಲ ಕೊಟ್ಟರೆ ಅಲ್ಲಿ ಎಷ್ಟು ಜನ ಅದರಿಂದ ಉದ್ಯೋಗ ಪಡೆದ್ರು, ಎಷ್ಟು ಜನ ಉದ್ಯೋಗ ಮಾಡ್ತಾ ಇದ್ದಾರೆ, ಅದರ ರಿಪೋರ್ಟ್ಸ್ ಇಲ್ಲ. ಯಾರಿಗೆ ಕೊಟ್ಟರು ಸರಿಯಾದ ರಿಪೋರ್ಟ್ಸ್ ಇಲ್ಲ. ಅಂದ್ರೆ ಇಡೀ ದೇಶ ಇವತ್ತು ನೋಡ್ರಿ ಎಲ್ಲನೂ ಇವತ್ತು ಅದಾನಿ ಅಂಬಾನಿ ಅಂತವ್ರು ಯಾವ ಫ್ಯಾಕ್ಟ್ರಿ ಕಟ್ಟಲಿಲ್ಲ, ಮಾಡಲಿಲ್ಲ. ಚೈನಾದಿಂದ ಮಾಲ್ ತರಿಸೋದು, ಅದ್ರಲ್ಲಿ ಮೇಡ್ ಇನ್ ಇಂಡಿಯಾ ಸಿಕ್ಕಾಗುದಿಸೋದು, ಅದನ್ನು ಹಂಚೋದು. ಇದೆಲ್ಲ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಅದ್ರ ನಂತರ MSMEಗಳು ಎಲ್ಲ ಜೀವಳೆದ್ದೋದು. ಇವತ್ತು ನೋಡ್ರಿ ಎಲ್ಲನೂ ಅವ್ರ ಕೈಯಲ್ಲ. ಇವತ್ತು ರಾಹುಲ್ ಗಾಂಧಿ ಅಂತ ಹೇಳ್ತಿದ್ದಾರೆ, ಏನಿಲ್ಲಪ್ಪ ಅದಾನಿ ಅಂಬಾನಿ ಕೈಯಾಗ, ಇಡೀ ದೇಶನ ಅವ್ರಿಗೆ ಮಾರಿಬಿಟ್ಟಿದಾರಪ್ಪ ಇವರು ಮೋದಿಯವರು ಅಂತೇಳಿ. ಅದರಲ್ಲಿ ಸುಳ್ಳಿಲ್ಲ ಅವರು ಆರೋಪ ಮಾಡೋದ್ರಲ್ಲಿ. ಇವತ್ತು ಯುವ ಜನಾಂಗದ ಇದನ್ನು ಆರೋಪ ಮಾಡ್ತಾ ಇದ್ದಾರೆ, ನಮ್ಗೆ ಎಲ್ಲದಪ್ಪ ಉದ್ಯೋಗ ಹಾಕಿ ಹೇಳ್ತಾ ಇದ್ದಾರೆ. ಎಲ್ಲದ ಉದ್ಯೋಗ ಕೊಡೋದು ಬೆನ್ನತ್ತಿದ್ದಾರೆ. ಇವತ್ತು ಅಲ್ಪ ಜಂಜಿಗಳಂತ ನಮ್ಮ ಶಾಲೆಗಳಿಗೆ ಕೊಡ್ರಿ, ನಮ್ಮ ಶುದ್ಧ ನೀರು ಕೊಡ್ರಿ, ಒಳ್ಳೆ ಗಾಳಿ ಬರೋ ಫ್ಯಾನ್ ಹಾಕಿ ಕೊಡ್ರಿ, ನಮ್ಮ ಶೌಚಾಲಯಗಳನ್ನ ಸ್ವಚ್ಛ ಮಾಡಿ ಕೊಡ್ರಿ ಅಂತ ಅಲ್ಫಾ ಜಂಜಿಗಳು ಬೆನ್ನತ್ತಿದ್ದಾರೆ. ಸಣ್ಣ ಮಕ್ಕಳು 5-6 ವಯಸ್ಸಿಂದ 15 ವರ್ಷ ಒಳಗಿನವರು, 15-16 ವರ್ಷ ಮೇಲ್ಪಟ್ಟೆ ಅವರು ಎಲ್ಲ ಜಂಜಿಗಳು ಅಥವಾ CJPಗಳು. ಇವತ್ತು ಅವರ ತಮ್ಮ ಸುಪರ್ದಿಗೆ ಇಡೀ ದೇಶದ ವ್ಯವಸ್ಥೆ ತೆಗೆದುಕೊಳ್ಳಿಕ್ಕೆ ಹೊರಟಿದ್ದಾರೆ. ಇವತ್ತು ವಿರೋಧ ಪಕ್ಷಗಳು ಯಾವೂ ಇಲ್ಲ. ಓಡಾಡಿದ್ರೆ ರಾಹುಲ್ ಗಾಂಧಿ ಅಷ್ಟು ಓಡಾಡ್ತಾ ಇದ್ದಾರೆ. ಹೀಗಾಗಿ ರಾಹುಲ್ ಗಾಂಧಿ ಅವ್ರ ಮೇಲೆ ಎಲ್ಲರಿಗೂ ಒಂದು ವಿಶ್ವಾಸ, ಅವಲ್ಪ ಮನುಷ್ಯ ನಿಲ್ತಾ ಇದ್ದಾನೆ ಅಂತೇಳಿ. ಅದು ಎಷ್ಟು ಮಟ್ಟಿಗೆ ಅದು ಮಾತು ಬೇರೆ. ಭವಿಷ್ಯದ ಬಗ್ಗೆ ಮಾತಾಡೋದು ವರ್ತಮಾನದಲ್ಲಿ ಹೇಳೋದಪ್ಪ ಅಂತಂದ್ರೆ ಮೋದಿಯವರು ಇವತ್ತು ಈ ದೇಶಕ್ಕೆ ಅತ್ಯಂತ ಬೇಡಾದ ವ್ಯಕ್ತಿಯಾಗಿ ಹೋಗ್ಬಿಟ್ಟಿದ್ದಾರೆ. ಉತ್ತರ ಭಾರತ ಬಗ್ಗೆ ಅವರು ಭರವಸೆ ಆಯಿತು. ಅದಕ್ಕಾಗಿ ಕ್ಷೇತ್ರ ಮರುವಿಂಗಡಣೆ ಡಿಲಿಮಿಟೇಷನ್ ಮಾಡ್ಕೊಂಡು ಬಿಡಬೇಕು. ಉತ್ತರ ಭಾರತ ಹೆಚ್ಚು ಸೀಟುಗಳು ಬರ್ತಾವ, ನಾವು ಪರ್ಮನೆಂಟಾಗಿ ಆಯ್ಕೆ ಬರಬೇಕು. ಯಾಕಂದರೆ ಉತ್ತರ ಭಾರತ ಜನ ಮುಗ್ಧರು, ಭಕ್ತರು, ಅವ್ರ ವೋಟ್ನ ಪಡಿಬೋದು ಅಂತೇಳಿ SIR ಮೂಲಕ ಮೊದಲು ಏನು ಮಾಡಿದರು, ಅನೇಕ ಮತಗಳನ್ನು ಕಟ್ ಮಾಡಿದರು. ಮುಸ್ಲಿಂ ಮತಗಳನ್ನು, ಇನ್ನುಳಿದ ಅಲ್ಪಸಂಖ್ಯಾತರನ್ನ
ಅದ್ರ ಜೊತೆ ಹಿಂದುಳಿದವ್ರನ್ನ ಅಥವಾ ಮತ್ತು SC/ST ಮತಗಳನ್ನ ಕಟ್ ಮಾಡಿದ್ರು ಅಂತೇಳಿ ವಿರೋಧಿಗಳು ಇವತ್ತು ಆರೋಪ ಮಾಡ್ತಾ ಇದ್ದಾರೆ. ಇಲ್ಲಿ ಕರ್ನಾಟಕದ 1 ಕೋಟಿ ಜನರ ಹೆಸರು ಕಟ್ಟಾಗಿದ್ದಾವೆ. ಅದ್ರ ಕೆಲವು 20-30 ಲಕ್ಷ ಇರ್ಬೋದು, ಸತ್ತಿರ್ಬೋದು, ಮತ್ತಿನಾಗಿರ್ಬೋದು, ಬೇರೆ ಕಡೆ ಹೋಗಿರ್ಬೋದು, ಆ ಮಾತು ಬೇರೆ. ಅದು ಇಷ್ಟು ಜನ ಹೆಂಗೆ ಹೋದರು? ಇವತ್ತಿಗೆ ಪ್ರಶ್ನಾ ರಚನೆಗಳಿದ್ದಾವೆ. SIR ಮೂಲಕ ಡಿಲಿಮಿಟೇಷನ್ ಮಾಡಿ ಕ್ಷೇತ್ರ ಮರು ವಿಂಗಡಣೆ ಮಾಡಿ ಅದರ ಮೂಲಕ ನಾವು ಆಳಬಹುದು, ಪರ್ಮನೆಂಟ್ ಆಗಿ ಈ ದೇಶದ ಪ್ರಧಾನಿ ಆಗಬಹುದು ಅಂಥೇಳಿ ಮೋದಿಯವ್ರು ಪ್ಲ್ಯಾನ್ ಮಾಡಿದರು. ಆದರೆ ದುರಂತ ನೋಡ್ರಿ, ನಾವು ಬಯಸೋದೊಂದು ಆಗುವುದು ಇನ್ನೊಂದು ಅಂತೇಳಿ ಯಾವ ಪಾರ್ಟಿಗಳು ಓಡೋದು, ಸಣ್ಣ ಪಾರ್ಟಿಗಳು ಓಡೋದು, ತಮ್ಮ ಶಕ್ತಿ ಹೆಚ್ಚು ಮಾಡಿಕೊಂಡು 362 ಮಾಡ್ಕೋಬೇಕು ಅಂತ ಹೇಳಿದ್ರು. ಅಷ್ಟರೊಳಗೆ ಜಂಜಿ ಮೂವ್ಮೆಂಟ್ ಶುರು ಆಯಿತು, CJP ಮೂವ್ಮೆಂಟ್ ಶುರು ಆಯಿತು, ಪಾರ್ಲಿಮೆಂಟಿಗೆ ಬರೋಸೋದು ಕಷ್ಟ ಆಗಿಬಿಡ್ತು ಮೋದಿ ಮತ್ತು ಶಾರ್ ಅವರು. ಹೀಗಾಗಿ ಅದು ಮೊನ್ನೆಯ ಸೆಷನ್ದಲ್ಲಿ ಆಗಬೇಕಾಗಿತ್ತು, ಆಗಲಿಲ್ಲ, ಉಳಿದ್ಬಿಡ್ತು. ಜಾಯಿಂಟ್ ಪಾರ್ಲಿಮೆಂಟರಿ ಬೋರ್ಡ್ಗೆ ಹೋಗ್ಯದ, ಅದು ಕಮಿಷನ್ಗೆ ಹೋಗ್ಯದ, ಅದೇನು ತೊಗೊಳ್ತಾರೆ ನಿರ್ಧಾರ ತೊಗೊಳ್ಳಿ ಇರಲಿ. ಇವೆಲ್ಲನೂ ಅದಕ್ಕೆ ಹೇಳಿದ್ದಾರೆ, ನಾವು ಬಯಸಿದ್ರೆ ಆಗು ಬರ್ತದೆ. ಏನು ಡಿಲಿಮಿಟೇಷನ್ ಮಾಡ್ಬೇಕಂತ ಮಾಡಿದ್ರು ಅದು ಆಗಲಿಲ್ಲ. ಮುಂದಿನದಲ್ಲಿ ಮಾಡ್ಬೋದಿಲ್ಲ ಅಂತಲ್ಲ, ಆದರೆ ಇವತ್ತು ಜನರು, ಅದರಲ್ಲೂ ಯುವಕರು, ಅದರಲ್ಲೂ ಮುಖ್ಯವಾಗಿ ರೈತರು, ದುಡಿಯುವ ವರ್ಗದವರು ಇವತ್ತೆಲ್ಲರೂ ಈ BJP ಅಂತ ಬೇಸತ್ತಿದ್ದಾರೆ. ಅದರಲ್ಲೂ ಅಮಿತ್ ಮಾಳವೀಯ ಹೇಳುವ ಸುಳ್ಳುಗಳು ಕಳೆದ 13-14 ವರ್ಷಗಳಿಂದ ಒಂದು IT ಮಾಡ್ಕೊಂಡು BJPಯ ಒಂದು ಧ್ವನಿಯಾಗಿದ್ದಂಥ ಅಮಿತ್ ಮಾಳವೀಯ ಅವ್ರನ್ನ ಇವತ್ತು ವಜಾ ಮಾಡಿದ್ದಾರೆ. ಕಾರಣ ಅಂದ್ರೆ ಈ ಜಂಜಿಗಳಿಗೆ, ದೇಶದ್ರೋಹಿಗಳದ್ದು ಕರೆದಿದ್ದು, ಪಾಕಿಸ್ತಾನಿಗಳದ್ದು ಕರೆದಿದ್ದು, ಬೇರೆ ದೇಶದ ಕರೆದಿದ್ದು, ಭಯೋತ್ಪಾದಕರ ದುಡ್ಡಿನ ತೊಂದು ಮಾಡುವವ್ರದ್ದು ಕರೆದಿದ್ದಕ್ಕಾಗಿ ಇವತ್ತು ಶಿಕ್ಷೆ ಬೀಳುವಂಥದ್ದಾಗಿ ಹೋಗ್ಬಿಟ್ಟದ. ಅಮಿತ್ ಮಾಳವೀಯ ಮತ್ತೆ ಯಾರು ನೇಮಿಸಿದಾರೆ, ಹೊಸ ಟೀಮನ್ನು ತಯಾರು ಮಾಡಿದ್ದಾರೆ ರಾಷ್ಟ್ರ ಮಾಡಿದ್ದಾರೆ. ಆದರೆ ಹೊಸ ಟೀಮ್ ತಯಾರು ಮಾಡಿದರೆ ಅದರ ಮೂಲ ಯಾರಿದ್ದಾರೆ? ಮೋದಿ ಇದ್ದಾರೆ. ಮೋದಿ ಬದಲಾಗಬೇಕು ಅನ್ನೋದು ಇವತ್ತಿನ ರೈತರದ್ದಾಗಿರ್ಬೋದು, ಇವತ್ತಿನ ಜಂಜಿಗಳದ್ದಾಗಿರ್ಬೋದು, ಇವತ್ತು CJPದಾಗಿರ್ಬೋದು, ಎಲ್ಲರ ಬೇಡಿಕೆ ಒಂದು ಮೋದಿ ಶಾ ಮಣಿ ಹೋಗಲಿ. ಈ ಶಾರ ಒಂದು ರಾಜನ ಬೆನ್ನತ್ತಿದ್ದಾರೆ. ಹೀಗಾಗಿ ಇವತ್ತು ಜನರಿಂದ ದೂರ ಆಗಿದ್ದಾರೆ. ಮೋದಿ ಶಾ ಅಂದರೂ ಅಡ್ಡಿ ಇಲ್ಲ, ಅದು ನಡೆದು ಕಣ್ಣಿಗೆ ಕಾಣ್ತಾ ಇದೆ. ಅದಕ್ಕೆ ಹೇಳಿ ನಿಮಗೆ, ನೀವು ಏನು SIR ಮಾಡಿರಿ ಅಥವಾ ಡಿಲಿಮಿಟೇಷನ್ ಪಾಸ್ ಮಾಡ್ಕೊಳ್ರಿ, ಏನೋ ಮಾಡಿರಿ, ಜನ ಬಯಸಿದ್ರೆ ನಿಲ್ಲಕ್ಕೆ ಸಾಧ್ಯ ಇಲ್ಲ. ವಿರೋಧ ಪಕ್ಷಗಳನ್ನು ಸೋತಿರ್ಬೋದು ನಿಮ್ಮ ಕೈಯಲ್ಲಿ, ಆದರೆ ಜನ ನಿಮ್ಮನ್ನು ಎಂದೂ ಕ್ಷಮಿಸಲಿಕ್ಕಿಲ್ಲ. ಯಾಕಂದ್ರೆ ಅವ್ರಿಗೆ ಉದ್ಯೋಗವೂ ಇಲ್ಲ, ಇವಾಗ ಸ್ವಚ್ಛ ಕುಡಿಯೋ ನೀರಿನ ವ್ಯವಸ್ಥೆನೂ ಇಲ್ಲ, ಮನೆಗಳು ಇಲ್ಲ, ಎಲ್ಲರಿಗೂ ಮನೆಗಳು ಆಗಲಿಲ್ಲ, ಏನೇನೋ ಆಶ್ವಾಸನೆ ಬಂದಿದ್ರಿ. 2014 ಏನೂ ಇಲ್ಲ ಅನ್ನೋದ್ರಿಂದಾಗೆ ಇವತ್ತು ನಿಧಾನಕ್ಕೆ ಮೋದಿ ಅವರು ಏಕಾಂಗಿ ಆಗ್ತಾ ಇದ್ದಾರೆ. ಅವ್ರ ಜೊತೆಗೆ ಶಾರ್ ಅವರು ಇತಿಹಾಸದ ಒಂದು ಏನಪ್ಪ ಅಂತಂದ್ರೆ ಇತಿಹಾಸದಲ್ಲಿ ಮರೆಯಾಗುವಂಥ ಎಲ್ಲ ಒಂದು ಸಾಧ್ಯತೆ ಹೆಚ್ಚಾಗಿದ್ದಾವೆ ಅಂತ ಹೇಳ್ತಾ, ಅದೇ ಕಾಲಕ್ಕೆ ಇವ್ರಿಗೆ ಸಪೋರ್ಟ್ ಮಾಡಿದಂಥ RSS ಸಹಿತ ಹೊಡೆದು ಬೀಳ್ತಾ ಇದೆ ಅನ್ನೋಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ನೋಡ್ರಿ ಏನಾಗ್ಬೋದು ಅನ್ನೋದನ್ನು. ಯಾಕಂದರೆ ಯುವಕರು, ಅದು ಮಧ್ಯಮ ವರ್ಗದ ಯುವಕರು BJP ಮತ್ತು RSS ಇಂದ ದೂರ ಸರಿತಾ ಇದ್ದಾರೆ ಅನ್ನೋದು ಈ ಕಣ್ಣಿಗೆ ಕಾಣುವ ಅಂಗೈ ಹುಣ್ಣು. ಇದರಲ್ಲಿ 2 ಮಾತಿಲ್ಲ ಅನ್ನೋ ಮಾತಿನ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ಸೀತಾರಾಮನ್ ಸತ್ಯಕ್ಕೆ ನೋಡಿ ಒಂದು ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.